ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವೃದ್ಧಾಶ್ರಮ ಹೆಸರಿನಲ್ಲಿ 30 ಲಕ್ಷ ರೂಪಾಯಿ ದಂಧೆ ಆರೋಪ, ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ. 3ನೇ ಭಾಷೆಗೆ ಗ್ರೇಡಿಂಗ್ ಮಾತ್ರ, ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ವ್ಯಾಪಕ ವಿರೋಧ. ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಲ್ಲಿ ಕೋಟ್ಯಾಂತರ ಅವ್ಯವಹಾರ ಆರೋಪ, ಜೇವರ್ಗಿ, ಯಡ್ರಾಮಿ ತಾಲೂಕಿನಲ್ಲಿ 40% ಬಿಲ್ ಎತ್ತಿದ ಆರೋಪ. ಕಲಬುರಗಿಯಲ್ಲಿ ಆಟೋ ಎಲ್ಪಿಜಿ ದರ ಏರಿಕೆ ವಿರುದ್ಧ ಚಾಲಕರ ಆಕ್ರೋಶ, ಬಂದ್ ಎಚ್ಚರಿಕೆ. ಮಾರ್ಚ್ 30ರಂದು ಕಲಬುರಗಿಯಲ್ಲಿ ಮಹಿಳಾ ಉದ್ಯಮಿಗಳಿಗೆ ಡಿಜಿಟಲ್ ತರಬೇತಿ ಮತ್ತು ಮಹಿಳಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಸೇಡಂ ಪಟ್ಟಣದ ಭವಾನಿ ನಗರದಲ್ಲಿ ವಿಜಯಲಕ್ಷ್ಮಿ ವೃದ್ಧಾಶ್ರಮ ಹೆಸರಿನಲ್ಲಿ 30 ಲಕ್ಷದ ಅಕ್ರಮ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕೃತಕ ದಾಖಲೆಗಳ ಮೂಲಕ ಅನುದಾನ ದುರುಪಯೋಗ ಮಾಡಲಾಗಿದೆ ಎಂದು ದೂರಲಾಗಿದ್ದು, ಪ್ರಕರಣ ಬಹಿರಂಗವಾಗುತ್ತಿದ್ದಂತೆಯೇ ಅದನ್ನು ಮುಚ್ಚಿ ಹಾಕಲು ಪ್ರಯತ್ನ ನಡೆದಿದೆ ಎಂದು ಅಂಬಾಜಿ ಮೇಟಿ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಲಾಗಿರುವ ಸೇಡಂ ಪಟ್ಟಣದ ಭವಾನಿ ನಗರದಲ್ಲಿನ ವಿಜಯಲಕ್ಷ್ಮಿ ವೃದ್ಧಾಶ್ರಮ ಹೆಸರಿನಲ್ಲಿ 30 ಲಕ್ಷದಷ್ಟು ಅನುದಾನ ದುರುಪಯೋಗಗೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. 2023-24, 2024-25 ಮತ್ತು 2025-26ನೇ ಸಾಲುಗಳಲ್ಲಿ ಕೃತಕ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ ಎತ್ತಲಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕಲು ಅಧಿಕಾರಿಗಳು ಮತ್ತು ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ವ್ಯವಸ್ಥಿತವಾಗಿ ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಶೇಷವಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಅವರ ಪಾತ್ರದ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಲಾಗಿದೆ. ಮಾರ್ಚ್ 24ರಂದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ತಕ್ಷಣ ರಾತ್ರಿ ವೇಳೆ ಕೆಲ ವಯೋವೃದ್ಧರನ್ನು ವಾಹನದಲ್ಲಿ ಕರೆದೊಯ್ದು ವೃದ್ಧಾಶ್ರಮದಲ್ಲಿ ಇದ್ದಂತೆ ತೋರಿಸಿ ಫೋಟೋ ಹಾಗೂ ವಿಡಿಯೋಗಳನ್ನು ಸೃಷ್ಟಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ತಾರ್ಫೈಲ್ ಬಡಾವಣೆಯ ಕೆಲ ಮಹಿಳೆಯರನ್ನು ಸಾಲಾಗಿ ಕೂರಿಸಿ ದೃಶ್ಯಗಳನ್ನು ಚಿತ್ರಿಸಲಾಗಿದೆ ಎಂಬುದು ಸಾಕ್ಷ್ಯಗಳಲ್ಲಿ ತಿಳಿದುಬಂದಿದೆ ಎಂದರು. ನಂತರ ಅವರನ್ನು ಅದೇ ರಾತ್ರಿ ಮನೆಗೆ ವಾಪಸ್ ಕಳುಹಿಸಲಾಗಿದೆ ಎಂದು ಆರೋಪಿಸಿದರು.
ಸರ್ಕಾರದ ನಿಯಮಾವಳಿ ಪ್ರಕಾರ ವೃದ್ಧಾಶ್ರಮಗಳಲ್ಲಿ ರಾತ್ರಿ ಊಟವನ್ನು 7ರಿಂದ 8 ಗಂಟೆಯೊಳಗೆ ನೀಡಬೇಕು. ಆದರೆ ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಆಹಾರ ಸಿದ್ಧಪಡಿಸಿ ವಿತರಿಸಲಾಗಿದೆ ಎಂಬುದು ವಿಡಿಯೋ ಸಾಕ್ಷ್ಯಗಳಲ್ಲಿ ಕಂಡುಬಂದಿದೆ. ಇದನ್ನು ಅಧಿಕಾರಿಗಳು ಸ್ವತಃ ಪರಿಶೀಲನೆ ನಡೆಸಿದಂತೆ ತೋರಿಸಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಂದರು. ವೃದ್ಧಾಶ್ರಮದಲ್ಲಿ ಇರಬೇಕಾದವರು ತಮ್ಮ ಮನೆಗಳಲ್ಲಿ ಸ್ವತಃ ದುಡಿದು ಬದುಕುತ್ತಿರುವುದು GPS ಆಧಾರಿತ ವಿಡಿಯೋಗಳ ಮೂಲಕ ಸಾಬೀತಾಗುತ್ತದೆ ಎಂದು ದೂರುದಾರರು ಹೇಳಿದ್ದಾರೆ. ಇದರಿಂದ ಬಾಡಿಗೆ ಲಾಭಾರ್ಥಿಗಳು ಬಳಸಲಾಗಿದೆ ಎಂದು ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಮುಖ್ಯ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಬೇಕು. ಜೊತೆಗೆ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಸೇಡಂ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಈ ಪ್ರಕರಣದ ಕುರಿತು ಮೌನ ಮುರಿಯಬೇಕು. ತಮ್ಮ ಕ್ಷೇತ್ರದಲ್ಲೇ ಇಂತಹ ಅಕ್ರಮ ನಡೆಯುತ್ತಿರುವಾಗ ಸಮಗ್ರ ತನಿಖೆಗೆ ಆದೇಶ ನೀಡಿ ಸ್ಪಷ್ಟನೆ ನೀಡಬೇಕೆಂದು ಅಂಬಾಜಿ ಮೇಟಿ ಒತ್ತಾಯಿಸಿದರು. ಈ ಕುರಿತು ತಾರ್ಫೈಲ್ ಬಡಾವಣೆಯ ನಿವಾಸಿ ಸಾಬಮ್ಮ ಗಂಡ ಭೀಮ್ಶಾ ಅವರು ವೃದ್ಧಾಶ್ರಮಕ್ಕೆ ಹೋಗಿದ್ದೇವೆ, ಫೋಟೋ ತೆಗೆದುಕೊಂಡು ಕಳಿಸಿದ್ದಾರೆ ಎಂದು ಮಾಹಿತಿ ನೀಡಿರುವ ವಿಡಿಯೋ ಸಹ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳು ಈ ವೃದ್ಧಾಶ್ರಮದ ಕುರಿತು ಹೆಚ್ಚಿನ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬರಲಿದೆ. ಹಾಗೆ ದಾಖಲಾತಿಗಳ ಆಧಾರದ ಮೇಲೆ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿ 30 ಲಕ್ಷ ರೂಪಾಯಿ ಎತ್ತಿರುವ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ದೀವಿ. ಅದೆಲ್ಲ ಪತ್ರಿಕೆಯಲ್ಲಿ ಬಂದ ತಕ್ಷಣ ಸೋಮವಾರ 24ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದ್ದೆ. 23ಕ್ಕೆ 24ನೇ ತಾರೀಕು ಅವರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ರಾತ್ರಿ 12 ಗಂಟೆಗೆ ವೃದ್ಧಾಶ್ರಮಕ್ಕೆ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ, ಯಾವುದೇ ತಪ್ಪಿಲ್ಲ ಅಂತ ಬಿಂಬಿಸಿ ಒಂದು ನಾಟಕೀಯ ರೂಪದಲ್ಲಿ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ನಾನು ಮಾಡಿರೋ ಆರೋಪ ಸಂಪೂರ್ಣವಾದ ಶುದ್ಧ ಸುಳ್ಳದ, ಸತ್ಯಕ್ಕೆ ದೂರದ, ಅಂಬಾಜಿ ಮೇಟಿ ಸುಳ್ಳು ಆರೋಪ ಮಾಡ್ತಾನೆ, ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತೇಳಿ ನನ್ನ ಬಗ್ಗೆ ಈಗ ಪತ್ರಿಕೆಗಳ ಹಲವಾರು ಸುದ್ದಿಗಳ ಆಗಿರೋ ಕಾರಣ ಇಲ್ಲಿ ನಾನು ಯಾವುದೇ ಸುಳ್ಳು ಆರೋಪ ಮಾಡಿಲ್ಲ ಅಂತ ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ. 24ನೇ ತಾರೀಕು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ರಾತ್ರಿ 12 ಗಂಟೆಗೆ ಹೋಗಿ ವಿಸಿಟ್ ಮಾಡಿದ್ದು ಒಂದು ಸ್ಟಂಟ್. ಅವರಿಗೆ ಯಾವ ಅಧಿಕಾರಿ ಸಹಿಯೊಂದಿಗೆ 30 ಲಕ್ಷ ರೂಪಾಯಿ ಡ್ರಾ ಆಗಿರ್ತದೋ ಅದೇ ಅಧಿಕಾರಿ ಹೋಗಿ ಅಲ್ಲಿ ರಾತ್ರಿ 12 ಗಂಟೆಗೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇರೋದಿಲ್ಲ. ಯಾಕಂದರೆ ಅವನ ಹುದ್ದೆ ಉಳಿಸ್ಕೊಳ್ಬೇಕಾಗ್ಯದು. ಒಂದು ಫೋಟೋ ಬೇಕಾ, GPS ಫೋಟೋ ಮಾಡ್ಕೊಂಡು ಮೇಲಧಿಕಾರಿಗೆ ಕಳಿಸ್ಬೇಕಾಗ್ಯದ, ಅದಕ್ಕೂ ಹೋಗಿದ್ದಾರೆ. ಒಂದು ಎರಡನೇದೇನಂದ್ರೆ ಅಲ್ಲಿ ಫೋಟೋದಲ್ಲಿ ತಮ್ಮ ಈಗ ನಿನ್ನೆ ಪತ್ರಿಕೆಗಳಲ್ಲಿ ಮೊನ್ನೆ ಬಂದಿರೋ ಫೋಟೋಗಳನ್ನು ನೋಡಿರ್ಬೋದು. ಅಲ್ಲಿ ತೋರಿಸಿರುವಂಥ ಫಲಾನುಭವಿಗಳು ನಮ್ಮ ತಾರ್ಪೇಲ್ ಬಡಾವಣೆ ಕಲಬುರಗಿಯಿಂದ ಸೇಡಂಗೆ 60ರಿಂದ 70 ಕಿಲೋಮೀಟರ್ ದೂರದ ಇಲ್ಲಿಂದ ಲಾಭಾರ್ಥಿ ಫಲಾನುಭವಿಗಳನ್ನು, ಬೇರೆ ಫಲಾನುಭವಿಗಳನ್ನು, ಹಿರಿಯ ವೃದ್ಧರನ್ನು ಇಲ್ಲಿಂದ ತಾರ್ಪೇಲ್ ಬಡಾವಣೆಯಿಂದ ರಾತ್ರಿ 10 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. 10 ಗಂಟೆಗೆ ಕರ್ಕೊಂಡು ಹೋಗಿ ಅಲ್ಲಿ 12 ಗಂಟೆ ತನಕ ಮುಗಿಸೋ 1:30 2 ಗಂಟೆಗೆ ವಾಪಸ್ ಮತ್ತೆ ಇಲ್ಲೇ ತಾರ್ಪೇಲ್ ತಂದುಬಿಡ್ತಾರೆ. ಇಲ್ಲಿ ಈ ಮಧ್ಯದ ಅಲ್ಲಿ 3 ತಾಸಿನಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಇವ್ರಿಗೆ ಬರೀ ಫೋಟೋ ಬೇಕಾಗಿತ್ತು ಮೇಲಧಿಕಾರಿಗಳಿಗೆ ಮಾಡೋ ಸಲುವಾಗಿ. ಇಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಆ ವಿಷಯ ಬಗ್ಗೆ ಗಂಭೀರವಾಗಿ ರಾತ್ರಿ 12 ಗಂಟೆಗೆ ಪ್ರಸ್ತಾವನೆ ವಿಸಿಟ್ ಮಾಡಿದ್ದಾರೆ. ಅಂದರೆ ಎನ್ಕ್ವೈರಿ ಮಾಡಬೇಕು, ಅದು ಏನಾಗಿದೆ. ಇವರು ಎನ್ಕ್ವೈರಿ ಮಾಡೋದು ಬಿಟ್ಟು ಅವ್ರ ಜೊತೆ ಈ ಹಳೆ ಮಂದಿಗೆಲ್ಲ ಬಿಟ್ಟು ಮತ್ತು ಹೊಸ ಮಂದಿಗೆ ಯಾಕೆ ತಂದಿಯಪ್ಪ ಅಂತ ಹೇಳಿರೋ ವಿಡಿಯೋ ನನ್ನ ಹತ್ರ ಇದೆ. ಯಾವ ಫಲಾನುಭವಿ ವೃದ್ಧ ಮಹಿಳೆ ಸಾಬಮ್ಮ ಅಂತೇಳಿ ತಾರ್ಪೇಲ್ ಬಡಾವಣೆಯವರು ಇದ್ದಾರೆ, ಆ ಮಹಿಳೆಯನ್ನು ಕರ್ಕೊಂಡು ಹೋಗಿರುವ ಸೀನಿಯರ್ ಸಿಟಿಜನ್ ಅವರು ಹೇಳ್ತಾರೆ 3-4 ನಿಮಿಷ ಆಡಿಯೋ ಇದೆ ಸರ್, ವಿಡಿಯೋ ಇದೆ ರೆಕಾರ್ಡ್. ನಮಗೇನು ಕೇಳಿಲ್ಲ ಆಫೀಸರ್, ನಿನಗೆ ಇನ್ಸ್ಪೆಕ್ಷನ್ ಹೋಗಿದ್ದು ಯಾಕಪ್ಪ, ಆಟ ಆಡ್ಲಿಕ್ಕೆ ಹೋಗಿದ್ದಿ, ನೀನು ಇನ್ಸ್ಪೆಕ್ಷನ್ ಮಾಡಬೇಕು. ಇದು ಅವರಿಗೆಲ್ಲ 27 ಜನ ಫಲಾನುಭವಿಗಳನ್ನು ಇಂಡಿವಿಜುವಲಾಗಿ ಕೇಳಬೇಕಾಯ್ತು. 3 ವರ್ಷದಿಂದ ನಡೀತಾ ಇದೆ, ನೀವು ಎಷ್ಟು ವರ್ಷ ಆಯಿತು, ಎಷ್ಟು ದಿನ ಇದ್ದೀರಿ, ಅದು ಯಾವುದೂ ಕೇಳಿಲ್ಲ. ಸುಮ್ಮನೆ ಹೋದರು, ಫೋಟೋ ಹೊಡ್ಕೊಂಡ್ರಂತೆ ಬಂದರು. ಆಮೇಲೆ ಈ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಮೊಬೈಲಲ್ಲಿ ನಾನು ಮಾರನೇ ದಿನ ನೀವು ಎಲ್ಲ ರಿಪೋರ್ಟ್ ಮಾಡ್ಕೊಂಬಂದಿರಲ್ಲ ಸರ್, ಏನಾಯ್ತು ಅಂತ ಹೋಗಿ ಬಿಟ್ಟಿದೆ ಸರ್. ಇಲ್ಲರಿ ಅದೆಲ್ಲ ಸರಿಯಾಗಿ ನಡೀತಾ ಇದೆ, ಏನಾರು ಫೋಟೋ ಹೊಡ್ಕೊಂಬಂದಿರ, ಏನದ GPS ಅದ ಏನದು, ಅದು GPS ಫೋಟೋದ ತೋರಿಸೋದು. ರಾತ್ರಿ 12 ಗಂಟೆಗೆ ಊಟ ಹಾಕ್ತಾರೆ ಸರ್. ಅದು ಊಟದ ಸಮಯ ಏನದ 7ರಿಂದ 2 ಗಂಟೆ ಊಟಕ್ಕೆ ಹಾಕ್ಬೇಕು. ಈ ಥರ GPS ತನ್ನ ಮೊಬೈಲ್ನಲ್ಲಿ, ನಾನು ಅವ್ರ ಮೊಬೈಲ್ನಲ್ಲಿ ನೋಡಿರೋದು ಹೇಳ್ತಾ ಇದ್ದೆ ಸರ್. GPS ಫೋಟೋದಲ್ಲಿ ಅವ್ರ ಮೊಬೈಲ್ನಲ್ಲಿ ರಾತ್ರಿ ಅಡುಗೆ ಮಾಡೋದು ಗ್ಯಾಸ್ ಮೇಲೆ ಚಮಚೆ ಆಡ್ತದ ಫೋಟೋ ಹೊಡ್ಕೊಂಡು ಬಂದಿದ್ದಾರೆ. ಇನ್ನೊಬ್ಬ ಸಾಬಮ್ಮ ಅಂತೇಳಿ ಅವ್ವಮ್ಮ ಅಂತೇಳಿ ಒಬ್ಬರು ಹೋಗಿದ್ದಾರೆ, ಅವರು ಇಲ್ಲೇ ಇದ್ದಾರೆ. ಈಗ ಇಲ್ಲಿ ತಾರ್ಪೇಲ್ ಬಡಾವಣೆಯಲ್ಲಿ ಅವ್ರು ಇರ್ತಕ್ಕಂಥ GPS ಫೋಟೋ ಮತ್ತು GPS ವಿಡಿಯೋಗಳು ಇವೆ ನನ್ನ ಹತ್ರ, ಅವುಗಳನ್ನು ಕೂಡ ನಿಮ್ಗೆ ಕಳಿಸ್ತಾ ಇದ್ದೀನಿ. ಹೋಗಿ ಬಂದ ಮೇಲೆ ಸರ್
ಒಯ್ದು ಬಿಟ್ಟ ಮೇಲೆ ಅಲ್ಲೇ ಇದ್ದಿದ್ದಾರೆ ಅಂದ್ರೆ ಓಕೆ, ಅಲ್ಲಿ ಇಲ್ಲ, ನಮ್ಮ ತಾರ್ಪೇಲ್ ಬಡಾವಣೆಯಲ್ಲಿ ಅಲ್ಲೇ ಅವ್ರ ಮನೇಲಿದ್ದಾರೆ, ಸ್ವಂತ ಮನೆಯಲ್ಲಿ. ಕಲಬುರಗಿ ಭಾಗದ ಒಬ್ಬ ಪ್ರಭಾವಿ ಸಚಿವರು ಮತ್ತು ಅವರ ಮತಕ್ಷೇತ್ರದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರ ಮತಕ್ಷೇತ್ರದ ಅವರೊಬ್ಬ ಪ್ರಾಮಾಣಿಕ ಮತ್ತು ಇಂಥ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡೋದಂಥ ವ್ಯಕ್ತಿ, ಅಂಥ ವ್ಯಕ್ತಿಯ ಮತಕ್ಷೇತ್ರದಲ್ಲಿ ಅವ್ರದ್ದೇ ಶಿಷ್ಯ ಅಧಿಕಾರಿಗಳ ಬೆದರಿಸಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 30 ಲಕ್ಷ ರೂಪಾಯಿ ಫ್ರಾಡ್ ಮಾಡ್ತಾನಂತಂದು ಈ ಶರಣಪ್ರಕಾಶ್ ಪಾಟೀಲ್ ಅವರು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಿಸೋಂಥ ವ್ಯವಸ್ಥೆ ಮಾಡಬೇಕು ಮತ್ತು ಈ ಮೂಲ ವೃದ್ಧಾಶ್ರಮದ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು 30 ಲಕ್ಷ ರೂಪಾಯಿನ ಗೋಲ್ಮಾಲ್ ಆಗ್ಯದ ನಾವು ವಸೂಲಿ ಸರ್ಕಾರಕ್ಕೆ ಖಜಾನೆಗೆ ವಾಪಸ್ ಮಾಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಎದಕ್ಕೆ ಹೋಗ್ರಿ? ನಾವು ಏನು ಹೇಳಿಲ್ಲ ಅಂತೀನಿ, ನಮ್ಗೆ ಏನು ಹೇಳಿಲ್ಲ. ಮೀಟಿಂಗ್ ಆದ 4 ಮಂದಿ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ಯಾನ. ಎಲ್ಲಿ ಹೋಗಿ? ನೀಳಾಡ್ಸ್ಯಾನಪ್ಪ. ನಾನು ಯಾರು ಬಂತ ಹೇಳಿ ನಮಗೆ? ರೂಬೆ ಕರ್ಕೊಂಡು ಹೋಗ್ಯಾನಂತೇನೆ ಅಂತೇನೆ. ರೂಬೆ ಮತ್ತು ಅಲ್ಲಿ ನಿಮ್ಗೆ ಯಾರ ಹೆಸರು ಕರ್ಕೊಂಡು ಹೋಗ್ಯಾನ? ಆತನ ಹೆಸರು ಹೇಳೇ ಕರ್ಕೊಂಡು ಹೋಗ್ಯಾನ. ಆತನ ಹೆಸರು? ಪಾಟೀಲ್ ಹೆಸರು ಹೇಳಿ. ಯಾವ ಊರಿಗೆ ಅಂತ ಹೇಳ್ಯಾರ? ಅವ್ರ ಹೆಸರು ಬರಲ್ಲ, ಸುಮ್ಮನೆ ಬರಲ್ಲ, ನಮ್ಗೇನು ಗೊತ್ತಾ ಕಡೆ ಹೋಗ್ಲಿ. ಮತ್ತು ಅಲ್ಲಿ ರುದ್ರಾಶ್ರಮದಾಗ ಇದ್ದವ್ರಿಗೆ ನೀವು ಅಲ್ಲಿ ನಿಮಗೆ ಇಲ್ಲೇ ಇರ್ತಾರಂತ ಹೇಳ್ಯಾರಲ್ಲ ಅವರು? ಹೇಳ್ಬೇಕು, ನಾವೇ ನೀರು ಹಾಕತ್ತೀವಿ ಇದ್ದೇವೆ. ಎದ್ದು ಹೇಳಿ ರೊಕ್ಕ ತಿಂತಾವ್. ಹಂಗಲ್ಲ, ಗೊತ್ತಿಲ್ಲದ ಯಾಕೆ ನೋಡು, ಯಾರ್ಯಾಗಲಿ ಅನ್ಯಾಯ ಮಾಡಬಾರ್ದಲ್ಲ. ಮತ್ತು ಏನು ನಮ್ಗೆ ಗೊತ್ತಿಲ್ಲ ಅಂತೇನೆ, ನಮ್ಗೇನು ಗೊತ್ತಿಲ್ಲ. ನಮ್ಗೆ ಅವ್ರು ಮಾತಾಡ್ಸಿಲ್ಲ. ಫೋಟೋ ಒಂದೇ ತೆಕ್ಕಂದಾರ ನಾವು ನಿಂತೀವಲ್ಲ. ಅವು ಕೊಟ್ಟಿದ್ರು, ಅವು ಬೆಡ್ಶೀಟ್ ಅವು ಎಲ್ಲ ಕೊಟ್ಟರು ನಮ್ಗೆ. ಆಸೆ ಮಕ್ಕಳಕ್ಕೆ ಆಸೆರ ಓಸ್ ಮಂದಿ ತರುವಾಯ ಆಸೆ ಕೊಟ್ಟಾರ. ಬೇಡ ನೀವು ಇದೇ ಫಸ್ಟ್ ಹೋಗ್ರೇನು ಇದಕ್ಕಿಂತ ಮೊದಲು ಹೋಗಿರಿ? ಯಾವಾಗನ? ಅವು ಮೊದಲು ಬೇರೆದವ್ರು ಹೋಗ್ಯಾರಂತ. ಮೊದಲು ಬೇರೆ ಕರ್ಕೊಂಡು ಹೋಗೋಣ, ನಿಮಗೆ ಕರ್ಕೊಂಡು ಹೋಗಿಲ್ಲ? ಕರ್ಕೊಂಡು ಹೋಗಿಲ್ಲ, ಈಗ ನಮ್ಗೆ ಕರ್ಕೊಂಡು ಹೋಗ್ಯಾರ. ರೊಕ್ಕ ಎಷ್ಟು ಕೊಡ್ತಂತ ಹೇಳಣ್ಣ? ಏಟ್ ಕೊಡ್ತಾನೆ ಏಟಿಲ್ಲ, ಇನ್ನೂ ಕೊಟ್ಟೇ ಇಲ್ಲ, ಇನ್ನೂ ಹೇಳೇ ಇಲ್ಲ. ಅವನಿಗೆ ಹಿಡಿಯೋದು ಈಗ. ಯಾರಿಗೆ? ರುಬ್ಯಾಕ. ಒಟ್ಟೆ ರೊಕ್ಕ ಕೊಡ್ತಂತ ಹೇಳ ನಿಮಗೆ? ಹಾಂ, ಎಷ್ಟು ಕೊಡ್ತಾನಂತ ಹೇಳಿಲ್ಲ, ರೊಕ್ಕ ಕೊಡ್ತಾನೆ. ರೊಕ್ಕ ಕೊಡ್ತಂಗೆ ಏಟನ ಬರ್ರಿ ಹೋಗಂಬ್ರಿ ತಂದು ನಾನು ಅಲ್ಲೇ ತಗೊಂಡಿದ್ದೆ. ನಾ ಭಾಳ ತಿರ್ಗಾಡಿನಿ ಕಡೆ. ನೀ ಪಾಪ ಬೆನ್ನೆ ಹತ್ತೇನವ. ಒಬ್ಬಕಿನ ಹಂಗೆ ಆ ಮೇಡಮ್ನೆ ಕೊಟ್ಟ ಅಡಿಗೆ. ಆಫೀಸರ್ ನಿಮ್ಗೆ ಏನು ಕೇಳಿಲ್ಲ? ನಮ್ಗೆ ಏನು ಮಾತಾಡ್ಸಿಲ್ಲ ಅಂತ ಏನು ಹೇಳ್ತೇನೆ. ನಮ್ಗೆ ಏನು ಮಾತಾಡ್ಸಿಲ್ಲ. ಯಾರು ಅವನ್ನೇ ಅಂದ್ರು ನಮ್ಮ ಪಾಪ. ಅವಾಗ ಬಂದವ್ರಲ್ಲ ಇವರು ಬ್ಯಾರೆದವ್ರ ಅಂತ ಹೇಳಿ. ಯಾರಂದ್ರು? ಅವ ನೋಡಕ್ ಬಂದ, ನಮ್ಗೆ ನೋಡಕ್ ಬಂದಿದ್ನಲ್ಲ ಅವ ಬ್ಯಾರೆದವ್ರ. ಮತ್ತೆ ಈಗ ಪೇಪರ್ ಶೇಪ್ಮೆಂಟ್ನಾಗ ನಾನು ನೋಡೀನಿ ಕರೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ಆಫೀಸರ್ ಈಗ? ಇಲ್ಲ, ನಾನು ನೋಡಿನ. ನಾವು ಅವಾಗ ಹೋಗಿಲ್ಲ. ನಾವು ಅವ್ರಿಗೆ ಕರ್ಕೊಂಬ ಅಂತ ಹೇಳಿದ್ನಂತವ. ಅವ್ರು ಸಿಕ್ಕಿಲ್ಲ, ಅವ್ರು ಹೋಗಿಲ್ಲಲ್ಲ, ಅದಕ್ಕೂ ನಮ್ಗೆ ಹೇಳ್ಕೊಂಡು ಹೋಗ್ಯಾರ. ಅವ್ರ ರುಬ್ಬಿನೇ ಮಾಡೀನಿ ನಮ್ಗೆ. ನಾ ಯಾರು ಮತ್ತೆ ಕೇಳಕ್ಕೆಲ್ಲ ನಡಿಗೆ ಹೋಗಮ್ಮ ಹೋಮ ಬರ್ತಾಳ, ಶಾಣಪ್ಪ ಬರ್ತಾರ, ಹೋಗಮ್ರಿ. ಈಗ ಯಾರ್ಯಾರು ಹೋಗಿರಿ ನೀವು? ಯಾರು 4 ಮಂದಿ ಹೋಗಿ 4-5 ಮಂದಿ ಹೋಗಿ ಆಯ್ತಿದ್ದೆ. ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವ ಮಹತ್ವದ ಬೆಳವಣಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 3ನೇ ಭಾಷೆಗೆ ಪಾಸ್ ಫೇಲ್ ಪದ್ಧತಿಯನ್ನು ರದ್ದುಪಡಿಸಿ ಕೇವಲ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ ಖಂಡನೆ ವ್ಯಕ್ತಪಡಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ 3ನೇ ಭಾಷಾ ವಿಷಯಕ್ಕೆ ಪಾಸ್ ಅಥವಾ ಫೇಲ್ ಪದ್ಧತಿಯನ್ನು ರದ್ದುಪಡಿಸಿ ಕೇವಲ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗಿರುವ ನಿರ್ಧಾರಕ್ಕೆ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಲ್ಲಿಯವರೆಗೆ 625 ಅಂಕಗಳ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ 3ನೇ ಭಾಷೆಯೂ ಸೇರಿದ್ದರೆ ಈಗ ಅದನ್ನು ತೆಗೆದುಹಾಕಿ 525 ಅಂಕಗಳಿಗೆ ಸೀಮಿತಗೊಳಿಸುವ ಕ್ರಮವು ವಿದ್ಯಾರ್ಥಿಗಳ ಭಾಷಾ ಕಲಿಕೆಯ ಮಹತ್ವವನ್ನು ಕುಗ್ಗಿಸುವಂತಾಗಿದೆ ಎಂಬ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ಕನ್ನಡ ಸೇರಿದಂತೆ ಮರಾಠಿ, ಉರ್ದು, ಸಂಸ್ಕೃತ್, ತೆಲುಗು, ತಮಿಳ್ ಭಾಷೆಗಳಿಗೂ ಇದು ಅನ್ಯಾಯವಾಗುತ್ತದೆ ಎಂದು ಶಶೀಲ್ ಜಿ ನಮೋಶಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಈ ರೀತಿಯ ನಿರ್ಧಾರ ಪ್ರಕಟಿಸಿರುವುದು ತಾಂತ್ರಿಕವಾಗಿ ತಪ್ಪು ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟು ಮಾಡುತ್ತಿದೆ. ವರ್ಷ ಪೂರ್ತಿ ಶಿಕ್ಷಕರು ನೀಡಿದ ಆಂತರಿಕ ಮೌಲ್ಯಮಾಪನ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮಕ್ಕೂ ಇದರಿಂದ ಧಕ್ಕೆಯಾಗುತ್ತಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ 3ನೇ ಭಾಷೆಗೆ ಅಂಕಗಳ ಮಹತ್ವ ಇಲ್ಲದಿದ್ದರೆ ವಿದ್ಯಾರ್ಥಿಗಳು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬ ಆತಂಕವೂ ವ್ಯಕ್ತವಾಗಿದೆ.
ಇದು ಭವಿಷ್ಯದಲ್ಲಿ ಭಾಷಾ ಸಾಮರ್ಥ್ಯ ಕುಸಿತಕ್ಕೂ ಹಾಗೂ ಶಿಕ್ಷಕರ ಉದ್ಯೋಗ ಅವಕಾಶಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು. ಶೈಕ್ಷಣಿಕ ನೀತಿಗಳು ವರ್ಷದ ಆರಂಭದಲ್ಲೇ ಸ್ಪಷ್ಟವಾಗಬೇಕು. ಮಧ್ಯದಲ್ಲಿ ಇಂತಹ ಬದಲಾವಣೆಗಳನ್ನು ತರುವುದು ಶಿಕ್ಷಣ ವ್ಯವಸ್ಥೆಯ ಗೌರವಕ್ಕೆ ಧಕ್ಕೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ತಕ್ಷಣ ಸ್ಪಷ್ಟನೆ ನೀಡಬೇಕು ಅಥವಾ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಬೇಕು. ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಿರ್ಧರಿಸಬಹುದಾಗಿತ್ತು ಎಂದರು. ಸರ್, ಈ ತ್ರಿಭಾಷೆ ದ್ವಿಭಾಷೆಯ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟಿನ ಮುಖ್ಯಾಂಶ ಏನು ಅಂತಂದರೆ, ಯಾವುದೇ ನಮ್ಮ ರಾಷ್ಟ್ರದ ನಾಗರಿಕ ತನ್ನ ಮದರ್ ಟಂಗ್ನಲ್ಲಿ ಕಲೀಲಿಕ್ಕೆ ಅವನಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಅವ ಬೇಕಾದಲ್ಲಿರಲಿ, ಅದು ಮಹಾರಾಷ್ಟ್ರದಲ್ಲಿರಲಿ, ತೆಲಂಗಾಣದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ತನ್ನ ಮಾತೃಭಾಷೆ ಕಲೀಲಿಕ್ಕೆ ಅವನಿಗೆ ಸಂಪೂರ್ಣವಾದಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು. ವಿಶೇಷವಾಗಿ 6 ರಿಂದ 14 ವರ್ಷದ ಮಕ್ಕಳಿಗೆ. ಈಗ ನಮ್ಮ ರಾಜ್ಯದಲ್ಲಿ ತಗೊಳ್ಳಿ, ನಮ್ಮ ರಾಜ್ಯದಲ್ಲಿ ನಾವು ಅಂದರೆ 56ಕ್ಕಿಂತ ಮೊದಲು ನಾವು ಇವತ್ತೇನು ಮರಾಠವಾಡ ಅಥವಾ ವಿದರ್ಭ ಈ ಭಾಗ ಏನು ನಾವೇನು ನಿಜಾಮ್ ಸ್ಟೇಟಲ್ಲಿದ್ದೀವಿ, ಹೈದರಾಬಾದ್ ಸ್ಟೇಟಲ್ಲಿದ್ದೀವಿ, ಅವರು ಮರಾಠಿ ಭಾಷೆ ಅವರು ಮಾತಾಡ್ತಿದ್ರು. ಈ ಕಡೆ ಅನೇಕರು ತೆಲುಗು ಮಾತಾಡ್ತಿದ್ರು, ಈ ಭಾಗದ ಕನ್ನಡ ಮಾತಾಡ್ತಿದ್ರು. ಆದರೆ ಆ ಬಾರ್ಡರ್ ಏರಿಯಾನಾಗಿರೋರು ಏನೋ ಅವರಿಗೆ ಬೇರೆ ಬೇರೆ ಕಾರಣದಿಂದ ನಮ್ಮ ರಾಜ್ಯದಲ್ಲಿ ವಿಲೀನ ಆಗಿದ್ದಾರೆ. ಅವ್ರಿಗೆ ನಾವು ಕನ್ನಡ ಕಲಿಯೋದು ಅಷ್ಟೇ ಅಲ್ಲ, ಅವ್ರಿಗೆ ಮರಾಠಿ ಮಾತಾಡೋರು ಮರಾಠಿ ಭಾಷೆಕರು ಅಂತ ಅಂತಾರಲ್ಲ, ಅವರು ಇಲ್ಲೇ ನಾವು ಔರಾದ್, ಭಾಲ್ಕಿ ಅಥವಾ ಈ ಭಾಗದ ನೋಡ್ರಿ, ಅಲ್ಲಿ ಬಸವ ಕಲ್ಯಾಣಲ್ಲೆಲ್ಲ ಅವರು ಎಷ್ಟೋ ನಾವೇ ಅವಕಾಶ ಮಾಡಿಕೊಡಿದ್ವಿ ರಾಜ್ಯ ಸರ್ಕಾರ. ಮರಾಠಿ ಮೀಡಿಯಂ ಶಾಲೆ ಇದೆ. ಇವತ್ತು ಇಂಗ್ಲೀಷಿನ ಒಂದು ಪ್ರೀತಿಯಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲರೂ ಇಂಗ್ಲೀಷ್ ತೆಗೆದುಕೊಳ್ತಾರೆ. ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಯಾವುದು? ಕನ್ನಡನೇ. ಇವರೆಲ್ಲರೂ ಕನ್ನಡನೇ ತೆಗೆದುಕೊಳ್ತಾರೆ. ಉರ್ದು ಮೀಡಿಯಂ ಇದ್ದಾರೆ. ನಾವು ನಿಜಾಮ್ ಸ್ಟೇಟಿಗೆ ಬಂದಿದೆ, ಹೀಗಾಗಿ ಅನೇಕ ಉರ್ದು ಭಾಷೆಗಳು ಕೂಡ ನಮ್ಮ ಸರ್ಕಾರ ಮಾಡಿಕೊಂಡಿದ್ದೆ. ಸಾಕಷ್ಟು ಉರ್ದು ಶಾಲೆಗಳಿದ್ದಾವೆ. ಇದು ಎಲ್ಲೋ ಒಂದು ಕಡೆ ಸರ್ಕಾರ ಸಡನ್ಲಿ ದ್ವಿಭಾಷೆ ಪದ್ಧತಿಯನ್ನು ತರ್ತೀವಿ ಅಂಥೇಳಿ 3 ಭಾಷೆ ಇದ್ದಂಥ ಒಂದು ನೀತಿ ಏನು ರಾಷ್ಟ್ರದ ಬಹುತೇಕ ಎಲ್ಲ ರಾಜ್ಯದಲ್ಲಿದ್ದಾವೆ. ಅದನ್ನು ಬಿಟ್ಟು ದಿಢೀರನೆ ನಿನ್ನೆ ಮಾನ್ಯ ಮಧು ಬಂಗಾರಪ್ಪನವರು ನಾವು 3ನೇ ಭಾಷೆ ಯಾವುದೇ ಆಗಿರಲಿ ಅದನ್ನು ನಾವು ಅದರ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 625 ಮಾರ್ಕ್ಸ್ ಇದ್ದಂಥ ಏನು ನಮ್ಮ ಸಬ್ಜೆಕ್ಟ್ಸ್ ಇದ್ದಾವೆ, ಅಥವಾ ಎಲ್ಲ ಸೇರಿ 6 ಭಾಷೆ, ಅದರ ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಸ್ಟಡೀಸ್ ಆದಮೇಲೆ 3 ಲ್ಯಾಂಗ್ವೇಜ್ ಎಲ್ಲ ಸೇರಿ, ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಸೇರಿ 625 ಮಾರ್ಕ್ಸ್ ಇದ್ದಾವೆ. ಆ 625 ಮಾರ್ಕ್ಸ್ ಇದ್ದಿದ್ದು ಸಡನ್ಲಿ ಏನು ಹೇಳ್ತಾರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, 525 ಕಳಿಸ್ತೀವಿ. ಸರ್, ಭಾಳ ಒಂದು ಸ್ವಲ್ಪ ಯಾಕೋ ನಮ್ಗೆ ಬೇಜಾರಾಗುತ್ತೆ. ವೈ ದಿಸ್ ಸಡನ್ ಡಿಸಿಷನ್? ಮೊನ್ನೆ ತಾನೇ ಸದನ ನಡೆದಿತ್ತು. ಈ ಮುಖ್ಯವಾದಂಥ ನಿರ್ಣಯ ನೀವು ಸದನದಾಗೆ ಇದ್ರ ಬಗ್ಗೆ ನೀವು ಚರ್ಚೆಗರೆ ಹಾಕ್ಕೊಂಡಿದ್ರೆ ಅಥವಾ ಯಾವುದೇ ರೀತಿಯಿಂದ ತಂದು ಚರ್ಚೆ ಮಾಡಿದರೆ ಬಹುಶಃ ಈ ನಾವೇನು ಜನಪ್ರತಿನಿಧಿಗಳಿದ್ದೀವಿ, ಬರೀ ಶಿಕ್ಷಕರು ಪದವೀಧರರಲ್ಲ, ಇಡೀ ರಾಜ್ಯದ ಎಲ್ಲ ಜನರು, ವಿಶೇಷವಾಗಿ ಬಾರ್ಡರ್ ಏರಿಯಾನಲ್ಲಿದ್ದಂಥ ಶಾಸಕರು, MLAಗಳು, MLCಗಳು ಅವರು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಹೇಳ್ತಿದ್ರು. ಅನೇಕ ವಿಚಾರದಲ್ಲಿ ಮಧು ಬಂಗಾರಪ್ಪರು ವಿಶೇಷವಾಗಿ ಶಾಲೆಗೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರಿಗೆ ಕರೆದು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ವಿ ಆರ್ ಹ್ಯಾಪಿ. ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ನಾವು ಬಗೆಹರಿಸಿದ್ದೇವೆ. ಬಟ್ ಈ ವಿಷಯ ತಂದೇ ಇಲ್ಲ. ಸರ್, ಈಗ ನಾವು ಯಾಕೆ ಎಲ್ಲರೂ ಇಂಗ್ಲೀಷ್ ಕಲಿಬೇಕು? ಬಹುಶಃ ಇಲ್ಲಿ ಕೂತಂಥವ್ರು ನಾವೆಲ್ಲರೂ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಲ್ಲಿ ಓದ್ತಿರ್ಬೋದು, ತಿಳಿತಾ. ಆದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಅವರು ಈಗಾಗಲೇ ಅವರು ಕಲಿತಾ ಇದ್ದಾರೆ.
ಸಡನ್ಲಿ ಏನಾಗಲ್ಲ ನಾವು ಈ ಥರದ ಒಂದು ನಿರ್ಣಯ ತಗೊಂಡು ಅವರಿಗೆ ಈಗ ಅವರು ಇಂಗ್ಲೀಷ್ ಮೀಡಿಯಂ ಕಲಿತಾರೆ ಅಂತಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅವರು ತಮ್ಮ ಭಾಷೆ ತೆಗೆದುಕೊಂಡಿರ್ತಾರೆ, ಅವ್ರ ಭಾಷೆ ತೆಗೆದುಕೊಂಡಿರ್ತಾರೆ. ಆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತಾರೆ. ಮತ್ತು ಅವರಿಗೂ ನೀವು ಕಡೆಗಣಿಸ್ತಿದ್ದೀರಲ್ಲ, ಯಾಕೆ? ಇದು ಏನೋ ನನಗನ್ಸುತ್ತೆ ವೆಲ್ ಥಾಟ್ ಓವರ್ ಡಿಸಿಷನ್ ಅಲ್ಲ. ಎಲ್ಲ ಪ್ರಿಪ್ರೇಷನ್ಸ್ ಕ್ವಶನ್ ಪೇಪರ್ಗಿರಲಿ, ಬೇರೆ ಇರಲಿ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲ, ಹಿಂದಿ ಇರಲಿ, ಮರಾಠಿ ಇರಲಿ, ಥರ್ಡ್ ಲ್ಯಾಂಗ್ವೇಜ್ ಯಾವುದೇ ಇರಲಿ, ನೀವು ಪರೀಕ್ಷೆ ಕುಂದರಿ, ನಾವು ಮಾರ್ಕ್ಸ್ ಲೆಕ್ಕಕ್ಕೆ ಇಡೋಂಗಿಲ್ಲ. ಇದು ಗ್ರೇಡ್ ಕೊಡ್ತೀವಂತ ಹೇಳ್ತಾರೆ. ಗ್ರೇಡ್ ಕೊಡ್ತೇವೆ, ಮಾರ್ಕ್ಸ್ ಲೆಕ್ಕಕ್ಕಿಲ್ಲ. ಆ ಪಾಸಿಂಗ್ ಪರ್ಸೆಂಟೇಜಲ್ಲಿ ಇದು ಬರೋದಿಲ್ಲ ಅಂತಂದರೆ ಹುಡುಗರು ಯಾರೂ ಸೀರಿಯಸ್ಸೇ ಇಲ್ಲ, ಓದೋದೇ ಇಲ್ಲ. ಈ ಫಿಸಿಕಲ್ ಎಜುಕೇಷನ್ ಪುಸ್ತಕಗಳಿದ್ದಾವೆ. 10% ಸ್ಕೂಲ್ನಾಗ ಟೀಚರ್ಸ್ ಇಲ್ಲ. ಈಗ 10% ಇಲ್ಲ. ಹೇಳ್ತಾರೆ ಕಲಿಸ್ತೀವಂತ, ಯಾವ ಲೆಕ್ಕಕ್ಕಿಲ್ಲ. ಅದೇ ಕ್ಲಾಸ್ ಮಾಡಿದ್ರೆ ಅವರು ಒಂದು ಸಲ ಆಟ ಆಡಿಸ್ತಾರೆ, ಇಲ್ದ್ರೆ ಬೇರೆ ಇದ್ರೊಳಗೆ ಕನ್ವರ್ಟ್ ಮಾಡ್ಯಾರ. ಈ ಬೇರೆ ಭಾಷೆಗಳನ್ನ ಏನು ಥರ್ಡ್ ಲ್ಯಾಂಗ್ವೇಜ್ ಅದಲ್ಲ, ಎಲ್ಲರದ್ದು ಗತಿ ಹಿಂಗೆ ಆಗ್ತದೆ. ಸರ್ಕಾರ ಖುದ್ದಾಗಿ ನೀವು ಅವಕಾಶ ಮಾಡಿಕೊಟ್ಟು ದಿಢೀರ್ನ ಈಗ ತೆಗೆಯುವಂಥ ಕಾರಣ ಏನು? ಕಲಬುರಗಿ ಜಿಲ್ಲೆ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕುಗಳಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯ ಅಡಿ ನಡೆದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ರೈತ ಮುಖಂಡ ಮಹಂತಗೌಡ ನಂದಿಹಳ್ಳಿ ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕುಗಳಲ್ಲಿ ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮೈಕ್ರೋ ಯೋಜನೆಯಡಿ 2022-23ರಿಂದ 2024-25ನೇ ಸಾಲಿನವರೆಗೆ ಮಂಜೂರಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತ ಮುಖಂಡ ಮಹಂತಗೌಡ ನಂದಿಹಳ್ಳಿ ಮಾತನಾಡಿ, ರಸ್ತೆ ಡಾಂಬರೀಕರಣ, ಸಿಸಿ ರಸ್ತೆ ನಿರ್ಮಾಣ, ಶಾಲಾ ಶೌಚಾಲಯ ಕಟ್ಟಡ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಮಂಜೂರಾದ ಅನುದಾನದಲ್ಲಿ ಸುಮಾರು 40% ಬಿಲ್ ಎತ್ತಿ ಕೋಟ್ಯಾಂತರ ರೂಪಾಯಿಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಜೇವರ್ಗಿ ತಾಲೂಕಿನ ಕಲ್ಲಹಂಗರ್ಗ ಗ್ರಾಮದಲ್ಲಿನ ನೆಲೋಗಿ ಮುಖ್ಯ ರಸ್ತೆ, ಮಾಗಣಗೇರಿ ಮಲಾಬಾದ್ ಸಂಪರ್ಕ ರಸ್ತೆ, ರಾಂಪುರ್ ದಲಿತರ ಓಣಿಯ ರಸ್ತೆ ಕಾಮಗಾರಿ, ಕೂಡೂರ್ ಚನ್ನೂರ್ ಸಂಪರ್ಕ ರಸ್ತೆ ಹಾಗೂ ಮಲ್ಲಾಬಿ ಗಂವಾರ್ ಗೂಡೂರ್ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅನಿಯಮಿತತೆ ನಡೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಈ ಕಾಮಗಾರಿಗಳ ಹೆಸರಿನಲ್ಲಿ ಅಧಿಕಾರಿಗಳು ಕೆಕೆಆರ್ಡಿಬಿ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಕೆಲವು ಪ್ರಕರಣಗಳು ಈಗಾಗಲೇ ಬಹಿರಂಗಗೊಂಡಿದ್ದು ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದರು. ಆದರೆ ಕೇವಲ ಒಬ್ಬರ ಅಮಾನತಿನಿಂದ ನ್ಯಾಯ ಸಿಗುವುದಿಲ್ಲ. ಈ ಅವ್ಯವಹಾರದಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ತಪ್ಪಿತಸ್ಥರಿಂದ ಹಣ ವಸೂಲಿ ಮಾಡಿ ನಿಜವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಒಂದೇ ತಾಲೂಕಿನಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದ್ದರೆ ಜಿಲ್ಲೆಯ ಇತರ ತಾಲೂಕುಗಳ ಸ್ಥಿತಿ ಹೇಗಿರಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು, ಕೆಕೆಆರ್ಡಿಬಿ ಕಾಮಗಾರಿಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ. ಇದೇ ವೇಳೆ ಜೇವರ್ಗಿ ಶಾಸಕರು ಈ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಎಂದು ಮಹಂತಗೌಡ ನಂದಿಹಳ್ಳಿ ಸವಾಲು ಹಾಕಿದರು. ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ಅವಳಿ ತಾಲೂಕು, ಈ ಅವಳಿ ತಾಲೂಕು ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರು ಅಜಯ್ ಸಿಂಗ್ ಇವತ್ತು ಅವ್ರ ಕ್ಷೇತ್ರದಾಗೆ ಇವತ್ತು ಕೆಕೆಆರ್ಡಿಬಿ ಯೋಜನೆಯಡಿ ಮಂಜೂರಾದ 22, 23, 23, 24, 24, 25ನೇ ಸಾಲಿನಲ್ಲಿ ಸುಮಾರು 3 ವರ್ಷಗಳಿಂದ ಒಂದು ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ ಮಂಜೂರಾದ ಕಾಮಗಾರಿಗಳು ಸುಮಾರು ಒಂದು 20 ಕೋಟಿಗೆ ಅಧಿಕ ಹಣವನ್ನು ಇವತ್ತೇನಪ್ಪ ಅಂದ್ರೆ ನಮ್ಮ ಜೇವರ್ಗಿ ತಾಲೂಕಿಗೆ ವ್ಯತ್ಯಯ ಮಾಡಿ ಇವತ್ತು CC ರೋಡು ಮತ್ತು ಶೌಚಾಲಯ ಮತ್ತು ಶಾಲಾ ಕೋಣೆ ಅಂತ ಹೇಳಿ ಇವತ್ತು ಸುಮಾರು ಒಂದು 20ರಿಂದ 25 ಕೋಟಿ ಅಮೌಂಟಿಂದು 40%, 40% ಹಣ ಏನಪ್ಪ ಅಂದ್ರೆ ಇವತ್ತು ಡ್ರಾ ಮಾಡಿ ಇವತ್ತು ಕೆಲಸನೂ ಇಲ್ಲ, 40% ಕೆಲಸನೂ ಇಲ್ಲ, 10% ಕೆಲಸನೂ ಇಲ್ಲ. ಇವತ್ತು ಉದಾಹರಣೆಗೆ ನಾವು ಹೇಳಬೇಕಪ್ಪ ಅಂತಂದ್ರೆ ಇವತ್ತು ಜೇವರ್ಗಿ ತಾಲೂಕಿನ ಕಲ್ಲಂಗ ಗ್ರಾಮದಲ್ಲಿ ನೆಲ್ಲೋಗಿ ಮುಖ್ಯ ರಸ್ತೆ ಅಂತ 2 ಕೋಟಿ ರೂಪಾಯಿ, ಜೇವರ್ಗಿ ತಾಲೂಕಿನ ಮಾಗಣಗೇರಿ ಗ್ರಾಮದಿಂದ ಮುಖ್ಯ ರಸ್ತೆವರೆಗೆ 2 ಕೋಟಿ ರೂಪಾಯಿ ಮತ್ತು ಮಲ್ಲಾಬಾದ್ SC ಓಣಿ ಬಡಾವಣೆಯಲ್ಲಿ ರಾಂಪುರ SC ಬಡಾವಣೆಯಲ್ಲಿ ಈ ರಸ್ತೆ ಅಲ್ಲಿ 2 ಕೋಟಿ ರೂಪಾಯಿ ಮತ್ತು ಕೂಡೂರು ರಸ್ತೆಯಿಂದ ಚನ್ನೂರು ಗ್ರಾಮದವರಿಗೆ 1,50,00,000 ರೂಪಾಯಿ
ಮತ್ತು ಜೇವರ್ಗಿ ತಾಲೂಕಿನ ಮಲ್ಲಾಬಿ ಗಮಾರ್ ಅಲ್ಲಿ 2 ಕೋಟಿ ರೂಪಾಯಿ, ಇನ್ನು ಮಾವನೂರು ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ, ಇನ್ನು ಏನಪ್ಪ ಗೂಡೂರು ಎಸ್.ಎ. ಇದು ಏನಪ್ಪ ಅಂತಂದರೆ 25 ಲಕ್ಷ ರೂಪಾಯಿ. ಈ ರೀತಿಯಾಗಿ ಸುಮಾರು ಒಂದು 25 ಕೋಟಿ ರೂಪಾಯಿದು ಏನಪ್ಪ ಅಂತಂದ್ರೆ ಇವತ್ತು 40% ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಇವತ್ತು ದುರುಪಯೋಗ ಮಾಡಿಕೊಂಡು ನಾವು ಸುಮಾರು ಒಂದು 10 ತಿಂಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. 10 ತಿಂಗಳು ಏನಪ್ಪ ಅಂದ್ರೆ ಇವತ್ತು ಒಬ್ಬ ಅಧಿಕಾರಿಗೆ ಮಾತ್ರ ಸಸ್ಪೆಂಡ್ ಮಾಡ್ಯಾರ. ಬಸವರಾಜ್ ಮಲ್ಕಪ್ಪ ಅಂತಕ್ಕಂಥ ಅಧಿಕಾರಿಗೆ ಒಬ್ಬ ಅಧಿಕಾರಿ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂಡ್ರೆ ಇವತ್ತು ಅದು ಕೆಲಸ ಕೊಡಲ್ಲ. ಅದ್ರ ಹಿಂದೆ ಯಾರ್ಯಾರ ಇವತ್ತು ಈ ಅಕ್ರಮದಲ್ಲಿ ನಮ್ಮ ಭಾಗದ ಶಾಸಕ KKRDB ಅಧ್ಯಕ್ಷ ಅಜಯ್ ಸಿಂಗ್ ಕೂಡ ಶಾಮೀಲಾಗಿ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡ್ತಾ ಇರೋದೇ ಈ ನಮ್ಮ ಅಧ್ಯಕ್ಷ ಯಾರು ಅಜಯ್ ಸಿಂಗ್. ಈ ಅಜಯ್ ಸಿಂಗನ್ನು ಹಿಡ್ಕೊಂಡು ಕೂಡ ಇದು ತನಿಖೆ ಆಗಬೇಕು. ತನಿಖೆ ಮಾಡಿ ಅಲ್ಲಿ ಏನು 40% ತಿಂದಾರ ಅದು ಅವರಿಂದನೇ ವಸೂಲಿ ಮಾಡಬೇಕು. ಬರೀ ಅಧಿಕಾರಿ ಅಮಾನತು ಮಾಡಿದ್ರೆ ಸಾಲದು, ಅವ್ರಿಗೇನಪ್ಪ ಅಂದ್ರೆ ವಜಾ ಮಾಡಬೇಕು. ಅವ್ರ ಕೈಯಿಂದನೇ ತನಿಖೆ ಮಾಡಿಸ್ಕೊಂಡು ಮತ್ತು ಅದು ಏನು 40% ಹಣ ಅದ ಮರಳಿ ಅವ್ರ ಕೈಯಿಂದನೇ ಸರ್ಕಾರ ವಸೂಲಿ ಮಾಡಿ ಅಲ್ಲಿ ರೋಡ್ ಮಾಡಬೇಕಂತ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಮುಂದೆನೂ ನಾವು ಈ ಹೋರಾಟ ಮತ್ತು ಇನ್ನಷ್ಟು ಚುರುಕುವಾಗಿ ಮಾಡ್ತೀವಿ. ಸೋಮ ರೊಕ್ಕ ಡ್ರಾ ಮಾಡೋದು ಅವ್ನ ಪರ್ಸೆಂಟೇಜ್ 15% ತೊಗೋದು. ಈ ಕಡೆ ಕಾಂಟ್ರಾಕ್ಟ್ರುಗಳು ಅಧಿಕಾರಿಗಳು ನೀವು ಹಂಚ್ಕೊಂಡು ಬಿಡ್ರಿ, ನಂದೊಂದು ಪಾಲ ಕೊಟ್ಬಿಡ್ರಿ ಅಂತ ನಮ್ಮ ಶಾಸಕರು ಹೇಳ್ತಾರೆ. ಇಷ್ಟು ಮಾತ್ರ ಹೇಳಬಹುದು. ನೀವು ಹೇಳಿದ್ರಲ್ಲಿ ಗ್ರಾಮದ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸೋ ಅಲ್ಲಿ ಯಾವುದೇ ಕಾಮಗಾರಿಗಳಿಲ್ರಿ. ಬೇಕಾದ್ರೆ ಈ ಶಾಸಕರು ಸಾರ್ವಜನಿಕವಾಗಿ ಚರ್ಚೆ ಬಂದ್ರೆ ನಾ ಚರ್ಚೆ ಜೇವರ್ಗಿ ತಾಲೂಕದಾಗ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಬಂದು ನಾವು ಚರ್ಚೆ ಮಾಡೋದಕ್ಕೆ ರೆಡಿ. ಶಾಸಕರು ತಯಾರನ್ನು ಕೇಳ್ಬೇಕು ಅವ್ರಿಗೆ. ನಾವು ಮಾತ್ರ ತಯಾರಿದ್ದೀವಿ. ಬಹಿರಂಗ ಚರ್ಚೆಗೆ ನಾವು ತಯಾರಿ. ಈ 25 ಕೋಟಿದು ಶಾಸಕರು ಬಹಿರಂಗ ಚರ್ಚೆಗೆ ಬರ್ತೀರಂದ್ರೆ ನಾವು ಅವ್ರಿಗೆ ಸವಾಲು ಹಾಕ್ತೀವಿ, ನೀವು ಬರ್ರಿ ನಾವು ಬರ್ತೀವಿ ಅಂತೇಳಿ ವಿತ್ ಡಾಕ್ಯುಮೆಂಟ್ಸ್ಗೆ ಸಾಥ್ ಬರ್ತೀವಿ. ಯಾವುದೇ ಕಾಮಗಾರಿ ಮಾಡಿಲ್ಲ ಇವರು. ಕಾಮಗಾರಿ ಮಾಡಿದ್ರೆ ಮತ್ತು ಅಧಿಕಾರಿಗಳಿಗೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಯಾವುದೂ ಮಾಡಿಲ್ಲ ಇವರು. ನಮ್ಮ ಗುಲ್ಬರ್ಗ ಜಿಲ್ಲೆದಾಗ ಎಲ್ಲಿನೂ ಮಾಡಿಲ್ಲ. ಎಷ್ಟು ಕಾಮಗಾರಿ ಸರ್ ಟೋಟಲ್ ಈಗ 38 ಕಾಮಗಾರಿ. 38 ಕಾಮಗಾರಿಗಳದಾಗ 17 ಕಾಮಗಾರಿ ಮಾಡಿ ಸಣ್ಣ ಕಾಮಗಾರಿ 17 ಕಾಮಗಾರಿದಾಗೆ 52 ಲಕ್ಷ ರೂಪಾಯಿ ಫಾಲ್ ಬಂದದಂತೇಳಿ ತನಿಖಾ ತಂಡದವ್ರು ಏನಪ್ಪ ಅಂದ್ರೆ ರಿಪೋರ್ಟ್ ಕೊಡ್ತಾರೆ ನಮ್ಗೆ. ಇದು ತನಿಖಾ ಅವರೇ ಪ್ರಥಮ ತನಿಖಾ ವರದಿ ಇವತ್ತು ಅವರೇ ತನಿಖೆ ಮಾಡ್ಯಾರ. ಇವು ಸಣ್ಣ ಕಾಮಗಾರಿಗಳು. ಇವು ಸಣ್ಣ ಕಾಮಗಾರಿಗಳದಾಗೆ 52 ಲಕ್ಷ ರೂಪಾಯಿ ಒಬ್ಬ ಸೆಕ್ಷನ್ ಆಫೀಸರ್ ಫಾರ್ಡ್ ಮಾಡ್ಯಾನಂತ ಅವರೇ ರಿಪೋರ್ಟ್ ಕೊಟ್ಟಾರ. ಈ ಆಧಾರದ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡ್ಯಾರ. ಇನ್ನೂ 3 ಕೋಟಿ ರೂಪಾಯಿ ಅದು ಇದೇ ತನಿಖೆ. ಇವತ್ತು ಇದು ನಾವು ತೋರಿಸ್ತಾ ಇರೋದು 10 ಕೋಟಿದು. ಇದು ಬರೀ 2 ಕೋಟಿ ರೂಪಾಯಿ 40% ಡ್ರಾ ಮಾಡಿದ್ದು. ಎಲ್ಲಿಗೆ ಹೋದವು 40% ರೊಕ್ಕ? ನಾವು ಕೇಳ್ತೀವಿ, ಏನು ಗುತ್ತೇದಾರಗ ಏನು ನೀವು ತೊಗೊಂಡ್ರಿ, ಅಧಿಕಾರಿಗಳೇನು ನೀವು ತೊಗೊಂಡ್ರಿ, ಏನು ಶಾಸಕರಿಗೆ ಎಷ್ಟು ಕಮಿಷನ್ ಕೊಟ್ರಿ? ನಾವು ಕೇಳತ್ತೀವಿ. ಶಾಸಕರು ನೀವು ಚರ್ಚೆ ಮಾಡ್ತೀರಿ ಅಂದ್ರೆ ಬರ್ರಿ ನಾವು ನಿಮ್ಮ ಸಂಗಡ ಚರ್ಚೆ ಮಾಡ್ತೀವಿ. ಓಪನ್ ಆಗಿ ನೀವು ಟೆಂಟ್ ಹಾಕ್ರಿ, ನಾವು ಬರ್ತೀವಿ ಚರ್ಚೆ ಮಾಡೋದಕ್ಕೆ. ಈಗ ಸರ್ಕಾರಕ್ಕೆ ಏನು ಮನವಿ ಮಾಡಿ? ನಾವು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಸುತ್ತಕ್ಕೆ ನಾವು ಮೊನ್ನೆ ಬೆಂಗಳೂರಿಗೆ ಹೋದಾಗ ಮನವಿ ಮಾಡಿವಿ ಸರ್ ಅವರಿಗೆ. ಈ KKRDB ಏನದ ಮೊದಲು ತನಿಖೆ ಮಾಡಿರಿ ನೀವು. ಇವತ್ತು ನಮ್ಮ ಜೇವರ್ಗಿ ತಾಲೂಕದಾಗೆ ಒಂದು ತಾಲೂಕದಾಗ 25 ಕೋಟಿ ಆಗಿದೆ ಅಂದ್ರೆ ಗುಲ್ಬರ್ಗ ಜಿಲ್ಲೆದಾಗ ಎಷ್ಟು ಆಗಬಾರ್ದು ರೀ? ಈಗ ಆಲ್ರೆಡಿ ಮುಖ್ಯಮಂತ್ರಿ ಇದರದ್ದು ಯೋಜನೆ ಇಡಿ, ಆವಾಸ್ ಯೋಜನೆ ಇಡಿ ಇವತ್ತು 16, 17, 17, 18 ಇವತ್ತು ಅಫ್ಜಲ್ಪುರ, ಆಳಂದ, ಚಿಂಚೋಳಿ ಕ್ರಿಮಿನಲ್ ಕೇಸ್ ಆಗ್ಯದ. ಇದೇ KKRDB ಯೋಜನೆ ಇಡಿ. ಇವತ್ತು ನಂಬಲ್ಲಿನೂ ಅದೇ ಪರಿಸ್ಥಿತಿ ಅದ. ಒಂದು ತಾಲೂಕದಾಗ 25 ಕೋಟಿ ಅಂತಂದ್ರೆ ಇವತ್ತು 8 ತಾಲೂಕದಾಗ ಎಷ್ಟು ಕೋಟಿ ಆಗಬಾರ್ದು? ಅದು ನಾವು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀವಿ, ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿರಿ. ಅಧಿಕಾರಿಗಳಿಗೆ ಬರೀ ಸಸ್ಪೆಂಡ್ ಮಾಡಬೇಡ್ರಿ, ಅವ್ರಿಗೆ ವಜಾ ಮಾಡಿರಿ. ಇವತ್ತು ಉದಾಹರಣೆ ಇದೇ ಪ್ರಬುದ್ಧ ಅಕಾಡೆಮಿನೇ ತೊಗೊಂಬ 15 ಕೋಟಿ ರೂಪಾಯಿ ಬಿಲ್ಡಿಂಗ್ ಇಲ್ಲ, ಅದು 30 ಕೋಟಿ ರೂಪಾಯಿ ನೀವೇ ವ್ಯತ್ಯಯ ಮಾಡಿರಿ. ಅದಕ್ಕೆ ಅದು ನಿಮ್ಮ ಕನಸಿನ ಕೂಸದ, ಅದು ನೀವೇ ವಿಚಾರ ಮಾಡಿರಿ. ಅದಕ್ಕೆ ನಾವು ನಮ್ಮ ಜೇವರ್ಗಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಆಸಕ್ತಿ ಕೊಡ್ರಿ. ಏನಿದು 25 ಕೋಟಿ ರೂಪಾಯಿದು ಫ್ರಾಡ್ ಆಗ್ಯದ, ಅದು ಏನದ ಸೂಕ್ತ ರೀತಿ ತನಿಖೆ ಮಾಡಿ ನ್ಯಾಯ ಒದಗಿಸ್ಕೊಡ್ರಿ ಅಂತ ನಾವು ಕೇಳ್ತೀವಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದಲ್ಲಿ ಆಟೋ LPG ಗ್ಯಾಸ್ ದರವನ್ನು ದಿಢೀರನೆ ಹೆಚ್ಚಿಸಿರುವುದಕ್ಕೆ ಆಟೋ ಚಾಲಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ನಗರ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದಲ್ಲಿನ LPG ಗ್ಯಾಸ್ ಬಂಕ್ ಮಾಲೀಕರು ಯಾವುದೇ ಮುನ್ನೋಟವಿಲ್ಲದೆ ದರ ಹೆಚ್ಚಿಸಿರುವುದು ಬಡ ಆಟೋ ಚಾಲಕರಿಗೆ ಭಾರಿ ಹೊರೆ ಆಗಿದೆ. ಈಗಾಗಲೇ ನಗರದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಆದಾಯ ಕಡಿಮೆಯಾಗಿದ್ದು, ಈ ದರ ಏರಿಕೆ ಚಾಲಕರ ಬದುಕಿಗೆ ಮತ್ತಷ್ಟು ಸಂಕಷ್ಟ ಉಂಟು ಮಾಡಿದೆ ಎಂದು ಅವರು ದೂರಿದ್ದಾರೆ. ಪೆಟ್ರೋಲ್, ಡೀಸೆಲ್ ಹಾಗೂ ಗೃಹ ಬಳಕೆಯ ಸಿಲಿಂಡರ್ ದರಗಳಲ್ಲಿ ಯಾವುದೇ ಹೆಚ್ಚಳವಾಗದಿರುವ ಸಂದರ್ಭದಲ್ಲಿಯೇ ಆಟೋ LPG ದರವನ್ನು ಹೆಚ್ಚಿಸಿರುವುದು ಉದ್ದೇಶಪೂರ್ವಕ ಕ್ರಮವೆಂದು ಆರೋಪಿಸಲಾಗಿದೆ. ಕೆಲವು ಗ್ಯಾಸ್ ಏಜೆನ್ಸಿಗಳು ಅನ್ಯಾಯವಾಗಿ ದರ ಹೆಚ್ಚಿಸಿ ಚಾಲಕರಿಂದ ಹಣ ವಸೂಲಿ ಮಾಡುತ್ತಿರುವುದಾಗಿ ಮನವಿಯಲ್ಲಿ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ದರ ಏರಿಕೆಯನ್ನು ಹಿಂತೆಗೆದುಕೊಳ್ಳುವಂತೆ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಮುಂದೆಯೂ ಯಾವುದೇ ಕಾರಣಕ್ಕೂ LPG ದರ ಹೆಚ್ಚಳ ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಈ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯ ಎಲ್ಲ ಆಟೋ ಚಾಲಕರು ಒಗ್ಗೂಡಿ ನಗರ ಬಂದ್ಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಶಾಂತಪ್ಪ ಬಿ ಕಟ್ಟ, ಅಭಿಷೇಕ್ ಭೂವಿ, ಆಲೋಕ್ ಮಾಡೇದ್, ಜಗನ್ನಾಥ್ ಹರ್ಸೂರ್, ಅಭಿಷೇಕ್ ಠಾಕೂರ್, ಅಂಬರೀಶ್ ಜಮಾದಾರ್ ಹಾಗೂ ರಾಜು ಕೋತ್ಲಿ ಸೇರಿದಂತೆ ಅನೇಕ ಆಟೋ ಚಾಲಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಕಲಬುರಗಿ ಮಹಾನಗರದಲ್ಲಿ ಗ್ಯಾಸಿನ ದರ ಹೆಚ್ಚಿಗೆ ಆಗಿರೋದ್ರಿಂದ ನಾವೆಲ್ಲ ಬಂದು DC ಸಾಹೇಬರಿಗೆ ಮನವಿಯನ್ನು ಕೊಡೋಕೆ ಬಂದಿದ್ದೀವಿ. ಅದು ದಿನಕ್ಕೆ ದಿನ ಗ್ಯಾಸಿನ ದರ ಜಾಸ್ತಿ ಆಗ್ತಾ ಇದೆ. ಯಾವುದು ದರ ಜಾಸ್ತಿ ಆಗಿಲ್ಲ, ನಮ್ಮ LPG ಮಾತ್ರ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ ದಿನ ಜಾಸ್ತಿನೇ ಮಾಡ್ತಾ ಇದ್ದಾರೆ ಅಥವಾ ಕಮ್ಮಿ ಆಗ್ತಾ ಇಲ್ಲ. ಮೊದಲು 53 ರೂಪಾಯಿ ಇತ್ತು ಸರ್, ಇವಾಗ 100 ರೂಪಾಯಿ ಮಾಡಿದ್ದಾರೆ. ಮೊನ್ನೆ ನೋಡಿದ್ರೆ 84 ರೂಪಾಯಿ ಚಿಲ್ಲರೆ ಇತ್ತು, ಇವತ್ತು 100 ರೂಪಾಯಿ ಮಾಡಿದ್ದಾರೆ. ನಿನ್ನೆಯಿಂದ 100 ರೂಪಾಯಿ ಆಗಿದೆ ಸರ್. ಇಲ್ಲ ಸರ್, ಅದು 85 ರೂಪಾಯಿ ಸಡನ್ 15 ರೂಪಾಯಿ ಹೆಂಗ್ ಜಾಸ್ತಿ ಆಗ್ತದೆ ರೇಟ್ ರೀ? ಮಾರಿ 1 ಮಂತ್ 1 ತಾರೀಕಿಂದ 1 ತಾರೀಕವರೆಗೂ ದರ ಜಾಸ್ತಿ ಮಾಡ್ಬೇಕು ಸರ್. ಸರ್ ಕಸ್ಟಮರ್ ಯಾರು ದರ ಕೊಡ್ತಾ ಇಲ್ಲ ನಮ್ಗೆ, ಅಥವಾ ಯಾರು ಇದು ಮಾಡ್ತಾ ಇಲ್ಲ. 100 ರೂಪಾಯಿ ಲೀಟರ್ ಆಗಿರೋದು ನಮ್ಗೆ ಯಾರು ಕಸ್ಟಮರ್ ಕೊಡ್ತಾ ಇಲ್ಲ. ನಮ್ ತೊಂದ್ರೆ ಆಗ್ತಾ ಇದೆ ಸರ್. ಗ್ಯಾಸಿನ ದರ ಕಮ್ಮಿ ಆದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಹಾ, ನಮ್ ಕುಟುಂಬಗಳಿಗೆ ಸಮಸ್ಯೆ ಆಗಿದೆ ಸರ್. ಕಲಬುರಗಿ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಪ್ಪ ಅಂದ್ರ, ಈ ಒಂದು ಸುದ್ದಿಯನ್ನ ಇಲ್ಲೇ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕರಿಗೆ ಸಾಬರು ಗಮನ ಇಟ್ಟು ನೋಡ್ಬೇಕು, ಗಮನ ಇಟ್ಟು ಕೇಳ್ಬೇಕು. ಇಲ್ಲಿ ಏನ್ ಜನ ಸಮಸ್ಯೆ ಏನ್ ನಡೆದ, ಬರೀ ಉಸ್ತುವಾರಿ ಸಚಿವರಾಗಿ ತಾವು ಬೆಂಗಳೂರಲ್ಲಿ ಇರೋದು ಮಾತ್ರ ಬಿಟ್ಟು ಇಲ್ಲಿ ಕಲಬುರಗಿ ನಗರದಲ್ಲಿ ಯಾರ ಪರಿಸ್ಥಿತಿ ಏನ್ ನಡೆದ ಎಂಬುದು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ದಿವಸ ಸುಮಾರು 100 ಜನ ಇವತ್ತ ಆಟೋ ಚಾಲಕರು ಬೀದಿಗಿರುವಂತ ಪರಿಸ್ಥಿತಿ ಬಂದದ. ಯಾಕಂದ್ರ LPG ರೇಟ್, ಇದು ಆಟೋ ಗ್ಯಾಸ್ ರೇಟ್ ಹೆಚ್ಚಿಗೆ ಮಾಡ್ರ. 53 ರೂಪಾಯಿ ಇತ್ತು, ಆದ್ರೆ ಇವತ್ತಿನ ದಿವಸ ಈ ಏನು ಹೊರ ಅಲ್ಲಿ ಯುದ್ಧ ನಡೆದ ಅಂತ ಹೇಳಿ ಇವತ್ತಿನ ದಿವಸ ಈ ಗ್ಯಾಸ್ ಏಜೆನ್ಸಿ ಓನರ್ಗಳು ಅದಾರ ಬೇಕಂತೇಳಿ ಇಲ್ಲಿ ಎಲ್ಲಿ ರೇಟ್ ಏರಿಲ್ಲ. ಯಾವುದೇ ಪೆಟ್ರೋಲ್ ಪಂಪ್ ನಾಗ ಹೋಗಿ ಪೆಟ್ರೋಲ್ ರೇಟ್ ಏರಿಲ್ಲ, ಡೀಸೆಲ್ ರೇಟ್ ಏರಿಲ್ಲ, ಯಾವ್ದು ರೇಟ್ ಏರಿಲ್ಲ. ಆದ್ರೆ ಇವತ್ತಿನ ದಿವಸ ಈ ಗ್ಯಾಸ್ ಒಂದೇ ರೇಟ್ ಹೆಚ್ಚಿಗೆ ಮಾಡ್ಲತ್ತಾರ. ಯಾಕಂದ್ರೆ ಹೆಚ್ಚಿಗೆ ಅಮೌಂಟ್ ಇವ್ರು ಏನು ದುಡ್ಡು
ಹೊಡ್ಕೋಬೇಕಂತ ಒಂದು ಕೆಲಸ ಮಾಡ್ಲತ್ತಾರ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಈ ಎಲ್ಲಾ ಗ್ಯಾಸ್ ಏನ್ ಏಜೆನ್ಸಿ ಇದ್ರು ಅವ್ರಿಗೆ ಕರೆಸಿ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಯುದ್ಧ ಅಲ್ಲಿ ಯಾರು ಸಂಬಂಧ ಇಲ್ಲ. ಇಲ್ಲಿ ಮಾತ್ರ ನಗರದಲ್ಲಿ ಕಲಬುರಗಿ ನಗರದಲ್ಲಿ ಯಾವುದೇ ಗ್ಯಾಸ್ ರೇಟ್ ಏರಿಸಬಾರ್ದು ಅಂತೇಳಿ ನಾವೊಂದು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೇನಾದ್ರು ನಾಳೆ ಮತ್ತೆ ಅದೇ ತಮ್ಮ ದಾಟಿಯಲ್ಲಿ ಪೆಟ್ರೋಲ್ ಪಂಪ್ ಏನಾದ್ರು ರೇಟಿಂಗ್ ಹೆಚ್ಚು ಮಾಡಿದ್ರಪ್ಪ ಅಂದ್ರ ನಾವು ಮುಂದಿನ ದಿವಸ ಎಲ್ಲಾ ಆಟೋ ಚಾಲಕರ ಸಂಘದ ಸಂಘದವರು ಅದಾರ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಶ್ರೀರಾಮ ಸೇನೆ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆ ಎಲ್ಲಾ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಕಲಬುರಗಿ ಬಂದ್ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಹಿಳಾ ಉದ್ಯಮಿಗಳಿಗೆ ಡಿಜಿಟಲ್ ಕೌಶಲ್ಯಗಳನ್ನು ನೀಡುವ ಉದ್ದೇಶದಿಂದ ಕಲಬುರಗಿಯಲ್ಲಿ ವಿಶೇಷ ತರಬೇತಿ ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆ ಆಯೋಜಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶರಣು ಪಪ್ಪ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ಉದ್ಯಮಿಗಳನ್ನು ಡಿಜಿಟಲ್ ಯುಗಕ್ಕೆ ಹೊಂದಿಕೊಳ್ಳುವಂತೆ ಸಬಲೀಕರಿಸುವ ಉದ್ದೇಶದಿಂದ ಇ-ಕಾಮರ್ಸ್ ಮತ್ತು ಡಿಜಿಟಲ್ ಪರಿವರ್ತನೆ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮವು ಮಾರ್ಚ್ 30ರಂದು ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ಕಲಬುರಗಿಯ ಕೆಕೆಸಿಸಿಐ ಸಭಾಂಗಣ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಉಬುಂಟು ಕನ್ಸೋರ್ಟಿಯಂ ಬೆಂಗಳೂರು ಮತ್ತು ಕೆಕೆಸಿಸಿಐ ಅವರ ಸಹಯೋಗದಲ್ಲಿ ಕೆ ಲ್ಯಾಂಪ್ ಕಲಬುರಗಿ ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರರ್ಸ್ ಪಾರ್ಕ್ ಸಹಭಾಗತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಟೆಕ್ ಶ್ರೀ ಯೋಜನೆಯ ಭಾಗವಾಗಿದ್ದು ಮಹಿಳಾ ಉದ್ಯಮಿಗಳ ಡಿಜಿಟಲ್ ಸಾಮರ್ಥ್ಯವನ್ನು ಹೆಚ್ಚಿಸಲು ರೂಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಿಜಿಟಲ್ ವ್ಯವಹಾರ ನಿರ್ಮಾಣ ಮತ್ತು ವಿಸ್ತರಣೆ, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಉತ್ಪನ್ನಗಳ ನೋಂದಣಿ ಮತ್ತು ಮಾರಾಟ, ಸಾಮಾಜಿಕ ಜಾಲತಾಣಗಳ ಮೂಲಕ ಆನ್ಲೈನ್ ಮಾರ್ಕೆಟಿಂಗ್ ತಂತ್ರಗಳು, ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಹಾಗೂ ಗ್ರಾಹಕ ಸಂಪರ್ಕ ವ್ಯವಸ್ಥೆಗಳು, ಜೊತೆಗೆ ವ್ಯವಹಾರ ನೆಟ್ವರ್ಕಿಂಗ್ ಮತ್ತು ಹೊಸ ಮಾರುಕಟ್ಟೆ ಅವಕಾಶಗಳ ಕುರಿತು ತಜ್ಞರಿಂದ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ಇದೇ ದಿನ ಸಂಜೆ 5 ಗಂಟೆಗೆ ಅದೇ ಸ್ಥಳದಲ್ಲಿ ಕೆಕೆಸಿಸಿಐ ವತಿಯಿಂದ ಮಹಿಳಾ ದಿನಾಚರಣೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಶಿಕ್ಷಣ, ಸಾಮಾಜಿಕ ಸೇವೆ, ಎಂಎಸ್ಎಂಇ, ಆರೋಗ್ಯ ಮತ್ತು ಕಲೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಗೌರವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮಗಳ ಮೂಲಕ ಮಹಿಳಾ ಸಾಧಕರನ್ನು ಗುರುತಿಸಿ ಗೌರವಿಸುವುದರೊಂದಿಗೆ ಮಹಿಳಾ ಉದ್ಯಮಶೀಲತೆಗೆ ಮತ್ತಷ್ಟು ಉತ್ತೇಜನ ನೀಡುವ ಉದ್ದೇಶ ಹೊಂದಲಾಗಿದೆ. ಕೆಕೆಸಿಸಿಐ ಸಂಸ್ಥೆ ಸದಾ ಮಹಿಳಾ ಸಬಲೀಕರಣಕ್ಕೆ ಬದ್ಧವಾಗಿದ್ದು ಈ 2 ಕಾರ್ಯಕ್ರಮಗಳು ಮಹಿಳೆಯರ ಅಭಿವೃದ್ಧಿಗೆ ಮಹತ್ವದ ವೇದಿಕೆ ಆಗಲಿದೆ ಎಂದರು. ಎಲ್ಲ ಮಹಿಳಾ ಉದ್ಯಮಿಗಳು, ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷ ಶರಣು ಎಂ ಪಪ್ಪ ವಿನಂತಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿ ಶಿವರಾಜ್ ವಿ ಇಂಗನ್ಶೆಟ್ಟಿ ಸೇರಿದಂತೆ ಸಂಘ ಸಂಸ್ಥೆ ಮಹಿಳೆಯರು ಉಪಸ್ಥಿತರಿದ್ದರು. ಇ-ಕಾಮರ್ಸ್ ಮತ್ತು ಡಿಜಿಟಲ್ ಪರಿವರ್ತನೆ ತರಬೇತಿ ಒಂದು ಕಾರ್ಯಕ್ರಮವನ್ನು ಮಾರ್ಚ್ 30 ಬೆಳಗ್ಗೆ 10 ಗಂಟೆಗೆ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ SROG ಫಂಕ್ಷನ್ ಅಲ್ಲಿ ಏರ್ಪಡಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಉಬುಂಟು ಕನ್ಸೋರ್ಟಿಯಂ ಬೆಂಗಳೂರದವರು ನಮ್ಮ ಭಾಗದ ಒಂದು ಹೆಣ್ಣು ಮಕ್ಕಳಿಗಾಗಿ, ಉದ್ಯಮಿಗಳಿಗಾಗಿ ಒಂದು ಡಿಜಿಟಲ್ ಒಂದು ತರಬೇತಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಎಲ್ಲ ಒಂದು ಸೆಷನ್ಸ್ಗಳಿಗೆ ತರಬೇತಿ ನೀಡಲು ಬೆಂಗಳೂರು ಮತ್ತು ಮೈಸೂರಿನಿಂದ ಪರಿಣಿತರು ಆಗಮಿಸ್ತಾ ಇದ್ದಾರೆ. ಸಂಜೆ ಅವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಹಾಗೂ ಎಲ್ಲ ಈ ಒಂದು ಸಂಸ್ಥೆಗಳ ಜೊತೆಗೂಡಿ ಮಹಿಳಾ ದಿನಾಚರಣೆ ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ, ಅಂದರೆ ಕಲ್ಯಾಣ ಕನ್ನಡ ಭಾಗದಲ್ಲಿ ಪರಿಣಿತ ಹಾಗೂ ಏನು ಒಂದು ಒಳ್ಳೆಯ ರೀತಿಯಿಂದ ಇವತ್ತು ದಿವಸ ನಮ್ಮ ಸಮಾಜಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಹೆಣ್ಣು ಮಕ್ಕಳು ಆಗಿರ್ಬೋದು, ಇವತ್ತು ಎಜುಕೇಷನಲ್ಲಿ ತಮ್ಮದೇ ಆದಂಥ ಒಂದು ಹೆಸರು ಮಾಡಿದವರಾಗಿರ್ಬೋದು, ಇವತ್ತು ಹೆಲ್ತ್ ಒಂದು ಸೆಕ್ಟರಲ್ಲಿ ಒಳ್ಳೆಯ ಒಂದು ಸೇವೆ ಸಲ್ಲಿಸಿದವರಾಗಿರ್ಬೋದು, ಮತ್ತು ನಮ್ಮಲ್ಲಿ MSME ಟ್ರೇಡಿಂಗ್ದವರು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ದಿವಸ ಅವರು ಹೆಸರು ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 5 ಹೆಣ್ಣು ಮಕ್ಕಳಿಗೆ ನಾವು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂಥ ಹಾಗೂ BJPಯ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀ ಮುರುಗೇಶ್ ಆರ್ ನಿರಾಣಿ ಅವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಶ್ರೀಮತಿ
ನಮಗೆ ಫೌಜಿಯಾ ಬಿ ತರ್ನಂ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಯಾವುದಾದ್ರೂ ಹೆಣ್ಮಕ್ಳು ಈಗ ಇದಕ್ಕೆ ಬರ್ಬೋದು. ಈಗಾಗಲೇ ಗೂಗಲ್ ಫಾರ್ಮ್ ಕೂಡ ನಾವು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದೀವಿ. ಅದು ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾರಾದರೂ ಬರ್ಬೋದು ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. 12 ರಾಜ್ಯದಲ್ಲಿ ಟೋಟಲ್ 65 ಅಸೋಸಿಯೇಷನ್ಸ್ ನಮ್ಮ ಜೊತೆಗಿದ್ದಾರೆ. 65 ಅಸೋಸಿಯೇಷನ್ ಟೋಟಲ್ 36,000 ಮೆಂಬರ್ಸ್ ನಮ್ಮ ಜೊತೆಗಿದ್ದಾರೆ. ಸೊ ನಾವು ಈಗ ನೆಕ್ಸ್ಟ್ ಮುಂದಿನ ತಿಂಗಳು ನಾವು ಉಬಂಟು ಮಾರ್ಟ್ ಅಂತ ಕೂಡ ನಾವು ಇದು ಮಾಡ್ತಾಯಿದ್ವಿ, ಇನಾಗ್ರೇಟ್ ಮಾಡ್ತಾಯಿದ್ದೀವಿ. ಸೊ 36,000 ಮೆಂಬರ್ಸ್ ಅವ್ರು ಏನೇನು ಪ್ರಾಡಕ್ಟ್ಸ್ ಮಾಡ್ತಾರೆ ನಮ್ಮ ಉಬಂಟು ಮಾರ್ಟಲ್ಲೇ ಅವರು ಆನ್ಬೋರ್ಡ್ ಮಾಡ್ಬೋದು. ಸೊ ಈಗ ಎಲ್ಲ ಮಹಿಳೆಯರಿಗೂ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ನೀಡಲು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.